ಎಲ್ಲರಿಗೂ ನಮಸ್ಕಾರಗಳು. ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ 2 ಮಾತುಗಳು. ಜಾಗತಿಕವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಗಳನ್ನು ಗೌರವಿಸಲು ಈ ದಿನವನ್ನು ಆಚರಿಸುತ್ತೇವೆ. ಮಹಿಳೆಯಿಲ್ಲದ ಈ ಭೂಮಂಡಲವನ್ನು ಊಹಿಸುವುದು ಅಸಾಧ್ಯ. ಮಹಿಳೆ ಮಗಳಾಗಿ, ತಾಯಿಯಾಗಿ, ಅಕ್ಕ ತಂಗಿಯಾಗಿ, ಸೊಸೆಯಾಗಿ, ಹೆಂಡತಿಯಾಗಿ ಕುಟುಂಬವನ್ನು ಸಲಹುತ್ತಾಳೆ. ಇತಿಹಾಸವನ್ನು ನೋಡಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಸಾವಿತ್ರಿಬಾಯಿ ಫುಲೆ, ಮದರ್ ತೆರೇಸಾ ಹೀಗೆ ನೂರಾರು ಸಾಧಕಿಯರ ಸಾಧನೆಗಳು ನಮಗೆ ದಾರಿದೀಪವಾಗಿವೆ ಹಾಗೂ ಮಹಿಳಾ ದಿನಾಚರಣೆಗೆ ಪುಷ್ಟಿ ಕೊಡುತ್ತವೆ. ಇಂದು ಮಹಿಳೆಯರು ಸಾಹಿತ್ಯ, ಸಂಗೀತ, ಕ್ರೀಡೆ, ವಿಜ್ಞಾನ, ಬಾಹ್ಯಾಕಾಶ, ರಾಜಕೀಯ ಹಾಗೂ ಸರ್ಕಾರದ ಉನ್ನತ ಹುದ್ದೆಗಳನ್ನು ನಿಭಾಯಿಸುತ್ತಾರೆ. ಹೆಣ್ಣು ಹುಟ್ಟಿತೆಂದರೆ ಹುಣ್ಣು ಹುಟ್ಟಿತೆಂಬ ಕಾಲವಿತ್ತು. ಆದರೆ ಇಂದು ಮಹಿಳೆ ತನ್ನ ಸಾಮರ್ಥ್ಯದಿಂದ ತೊಟ್ಟಿಲನ್ನು ತೂಗುವ ಕೈ ದೇಶವನ್ನೇ ಆಳಬಲ್ಲದು ಎಂದು ತೋರಿಸಿದ್ದಾಳೆ. ಅದಕ್ಕೆ ಉದಾಹರಣೆ ನಮ್ಮ ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ. ಹೆಣ್ಣು ಹುಟ್ಟಿದರೆ ಟೆನ್ಷನ್ ಎನ್ನುವ ಕಾಲವಿತ್ತು. ಅದು ಸುಳ್ಳು. ಶಿ ಈಸ್ ಈಕ್ವಲ್ಸ್ ಟು 10 ಸನ್ಸ್ ಆಗಿ ಇಂದು ಕೌಟುಂಬಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯುತ್ತಿದ್ದಾಳೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು.